ಇವತ್ತು ಡಿಸೈಡ್ ಮಾಡುತ್ತಾ ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತ. ಈ ಮ್ಯಾಚ್ ನೋಡಕ್ಕೆ ಫೈನಲ್ ತರ ಇರುತ್ತೆ. ಯಾಕೆ ಈ ಮ್ಯಾಚ್ ಇಷ್ಟು ಸ್ಪೆಷಲ್? ಬಿಕಾಸ್ ಆಫ್ ರೋಹಿತ್ ಶರ್ಮಾ. ಈವರೆಗೂ ಟೀಮ್ ಇಂಡಿಯಾ ಮತ್ತೆ ಇಂಗ್ಲೆಂಡ್ ನಡುವೆ 2 ಮ್ಯಾಚ್ ನಡೆದಿದೆ. ಇದರಲ್ಲಿ ಟೀಮ್ ಇಂಡಿಯಾ ಒಂದ್ಸರಿ ಗೆದ್ರೆ ಇಂಗ್ಲೆಂಡ್ ಒಂದ್ಸರಿ ಗೆದ್ದಿದೆ. ಇವತ್ತು ನಡೆಯೋ ಮ್ಯಾಚು 19 ಜುಲೈ ಲಾರ್ಡ್ಸ್ ಅಲ್ಲಿ ನಡೆಯೋ ಮ್ಯಾಚ್. ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗಿದೆ ಟೀಮ್ ಇಂಡಿಯಾಗೆ. ಅಂದ್ರೆ T20 ಏನ್ ಮರ್ಯಾದೆ ಹೋಗಿದೆ ಪೂರ್ಣ ಸಂಪಾದನೆ ಮಾಡಕ್ಕೆ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಲಾರ್ಡ್ಸ್ ಅಲ್ಲಿ ನಡೆಯೋದ್ರಿಂದ ಈ ಪಿಚ್ ತುಂಬಾ ಬೌಲರ್ಸ್ಗೆ ಹೆಲ್ಪ್ ಆಗ್ಲಿದೆ. ಫಸ್ಟ್ ಬೌಲರ್ಸ್ ಯಾರು ಬರ್ತಾರೆ ಅವ್ರು ತುಂಬಾ ಹೆಲ್ಪ್ ಆಗ್ಲಿದೆ. ಮತ್ತೆ ಬ್ಯಾಟ್ಸ್ಮನ್ಸ್ ನೋಡ್ಕೊಂಡು ಆಡ್ಬೇಕಾಗಿದೆ. ಮತ್ತೆ ಆಡ್ತಾ ಆಡ್ತಾ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗೆ ತುಂಬಾ ಈಸಿ ಆಗೋ ಚಾನ್ಸಸ್ ತುಂಬಾ ಇದೆ. ಇಂಡಿಯಾ ಈ ಮ್ಯಾಚ್ ಗೆಲ್ಬೇಕಂದ್ರೆ ತುಂಬಾ ಚೇಂಜಸ್ ಮಾಡ್ಕೊಂಡ್ ಬರ್ಬೇಕಾಗಿದೆ. ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಟೀಮ್ ಇಂಡಿಯಾ ಅವ್ರಿಗೆ ಗೊತ್ತು. ಮತ್ತೆ ಇದರಲ್ಲಿ ವಾಷಿಂಗ್ಟನ್ ಸುಂದರ್ ಇಂಜುರಿ ಆಗಿ ಮ್ಯಾಚ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಇವ್ರ ಪ್ಲೇಸ್ ಅಲ್ಲಿ ಕುಲ್ದೀಪ್ ಯಾದವ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಮತ್ತೆ KL ರಾಹುಲ್ ಏನಾದ್ರು ಬರ್ತಾರಾ? KL ರಾಹುಲ್ ಲಾಸ್ಟ್ ಮ್ಯಾಚ್ ಅಲ್ಲಿ ಫೀವರ್ ಅಂತ ಕೂರಿಸಿದ್ರು. KL ರಾಹುಲ್ ಬದಲು ಬಂದಿದ್ದ ಇಶಾನ್ ಕಿಶನ್ ಅಷ್ಟೇನು ಚೆನ್ನಾಗಿ ಆಡ್ಲಿಲ್ಲ. ಮತ್ತೆ ಈ ಮ್ಯಾಚ್ ಅಲ್ಲಿ KL ರಾಹುಲ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಈ ಮ್ಯಾಚ್ ಗೆಲ್ಬೇಕಂದ್ರೆ ಟೀಮ್ ಎಫರ್ಟ್ ಅನ್ನೋದು ತುಂಬಾ ಬೇಕಾಗಿದೆ. ಫಸ್ಟ್ ಮ್ಯಾಚ್ ಅಲ್ಲಿ ಹೆಂಗಾದ್ರೆ ಬ್ಯಾಟ್ಸ್ಮನ್ಸ್ ಬೌಲರ್ಸ್ ಇಬ್ರು ಆಡಿ ಮ್ಯಾಚ್ ಗೆಲ್ಸಿರೋ ಹಂಗೆ ಗೆಲ್ಸ್ಬೇಕಾಗಿದೆ. ಈ ಟೀಮ್ ಇಂಡಿಯಾ ಮೂವರ್ ಮೇಲೆ ತುಂಬಾ ಡಿಪೆಂಡ್ ಆಗ್ಲಿದೆ. ಒಬ್ರು ಶುಭ್ಮನ್ ಗಿಲ್ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಶ್ರೇಯಸ್ ಅಯ್ಯರ್ ಇವ್ರು ಮೂವರೇ ಫಾರ್ಮ್ ಅಲ್ಲಿ ಇರೋದು. ಮತ್ತೆ ಇವ್ರ ಮೇಲೆ ತುಂಬಾ ಡಿಪೆಂಡ್ ಆಗ್ಲಿದೆ. ಮತ್ತೆ ರೋಹಿತ್ ಶರ್ಮಾ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗ್ಲಿದೆ ಈ ಮ್ಯಾಚ್. ಮತ್ತೆ ನೀವೇನಂತೀರಾ? ಜಸ್ಟ್ ಕಾಮೆಂಟ್ ಮಾಡಿ ಯಾವ ಪ್ಲೇಯರ್ ಕಮ್ ಬ್ಯಾಕ್ ಕೊಡ್ತಾರೆ ಅಂತ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ.